ನಮಸ್ತೆ ವೀಕ್ಷಕರೇ, ಇದೊಂದು ಅದ್ಭುತವಾದಂಥ ಸ್ಥಳ. ಇದು ಇಲ್ಲಿ ಸಾವಿರಾರು ನಾಗ ದೇವತೆಗಳು ಇದು ಮಾಡಿದ್ದಾರೆ ಕಲ್ಲಲ್ಲಿ. ಅಂದರೆ ಇಲ್ಲಿ ವಿಚಿತ್ರವಾಗಿ ಅಂದರೆ ಒಂದೊಂದು ರೀತಿಲಿದೆ ನೋಡಿ. ಇಲ್ಲಿ ನೋಡ್ಬೋದು ನೀವು ನೋಡಿ. ಇಲ್ಲಿ ವಿಚಿತ್ರ ಏನಪ್ಪ ಅಂದರೆ ಜಾಸ್ತಿ ಕೃಷ್ಣನ ಮಧ್ಯದಲ್ಲಿ ಕಾಳಿಂಗ ಸರ್ಪನಂತ ಕುಡಿದಿರುವಂಥ ಒಂದು ಕೃಷ್ಣಂದು ಇದಿದೆ. ಇಲ್ಲಿ ನೀಟ್ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಕೃಷ್ಣನ ಒಂದು ಇದಿದೆ, ಸಾಕಷ್ಟಿದ್ದಾವೆ ಇಲ್ಲಿ. ನೋಡಿ, ಇಲ್ಲಿ ಭಾಳ ಅದ್ಭುತ. ಈ ಒಂದು ದೇವಸ್ಥಾನ ಹಳೆಯ ಕಾಲದ್ದು, ಎಷ್ಟೋ ಸಾವಿರಾರು ವರ್ಷಗಳು ಅಂಥದ್ದು. ಗಣೇಶ ಕಲ್ಲಿನ, ಆಗಿನ ಕಲ್ಲಿನ ಮೂರ್ತಿಗಳು, ಕಲ್ಲಿನ ಕಟ್ಟಡಗಳಿವೆಲ್ಲ. ಅಂಬೆಗಾಲ ಕೃಷ್ಣ, ಗಣೇಶ ಇದೆ, ಗಣೇಶನ ರೂಪದಲ್ಲಿ ಕೆತ್ತಿದ್ದಾರೆ. ಎಲ್ಲ ದೇವತೆಗಳಲ್ಲಿ ಕೂಡ ಒಂದು ರೀತಿ ಲಿಂಗದಲ್ಲಿ ಕೆತ್ತಿದ್ದಾರೆ. ಸುಬ್ರಹ್ಮಣ್ಯದಲ್ಲಿ ಮಾಡಿದ್ದಾರೆ, ಕಡಗೋಲಲ್ಲಿದೆ ನೋಡಿ. ಇಲ್ಲಿ ಇದು ಒಂದು ವಿಶೇಷ. ಕೋಟಿ ಲಿಂಗೇಶ್ವರ ಕೂಡ ನಾನು ನೋಡಿದ್ದೀನಿ, ಆದರೆ ಇಷ್ಟು ವಿವಿಧ ರೀತಿಯಲ್ಲಿ ನಾನು ಕೂಡ ಅಲ್ಲಿ ಅಷ್ಟು ನೋಡಿಲ್ಲ. ಇನ್ನೂ ಒಂದು ಅದ್ಭುತ ತೋರಿಸ್ತೀನಿ ನಿಮಗೆ, ನೋಡ್ತಾ ಬನ್ನಿ. ಹಾಗೇನೆ ತುಳಸಿ ಇದು ಇದೆಲ್ಲ ನೋಡಿ. ಶಿವನ ಒಂದು ಮೂರ್ತಿಲಿ ಕೆತ್ತಿರುವಂಥದ್ದು, ದುರ್ಗೆ ರೂಪದಲ್ಲಿ ಕೂತಿರುವಂಥದ್ದು ಸಾಕಷ್ಟಿದೆ. ಅದನ್ನು ಕೆಲವೊಂದು ಇದ್ರಲ್ಲಿ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲಿಂಗದ ಇರುವಂಥದ್ದು. ಇನ್ನೊಂದು ಅದ್ಭುತ ನಿಮಗೆ ತೋರಿಸ್ತೀನಿ. ಈ ರೀತಿ ನಾನು ಎಲ್ಲೂ ನೋಡಿಲ್ಲ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಯಾವ ರೀತಿ ಒಂದು ಪಾದದ ಬೆರಳು ಪಾದ ರೀತಿ ಇರೋ ಥರ ಇದೆ. ಇದು ಮರ ಬಂದು ಇದು ನೋಡಿ, ಸೇಮ್ ಮನುಷ್ಯನ ಒಂದು ಪಾದ ಹೇಗೆ ಬರುತ್ತೋ ಆ ರೀತಿ ಸ್ವಾಮಿ ಪಾದ ಇದರಲ್ಲಿ ಮೂಡಿದೆ. ಬನ್ನಿ, ಹೀಗೆ ರೀತಿ ನಾನು ಮುಂದಕ್ಕಿನ್ನ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಕೊನೆಯದಾಗಿ ಇದು ಯಾವ ಒಂದು ಸ್ಥಳ, ಏನು ಮಹಿಮೆ ಅನ್ನೋದು ಕೂಡ ಹೇಳ್ತೀನಿ. ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ದಿರೋಂಥವ್ರು ತಿಳ್ಕೊಂಡು ಒಮ್ಮೆ ಇಲ್ಲಿ ಒಂದು ಸಾರಿ ನೀವು ಭೇಟಿ ಕೊಡಿ. ಇದ್ದೀರಾ ನೋಡಿ, ಇಲ್ಲಿ ಕೃಷ್ಣನ ಕಾಳಿಂಗ ಮರ್ದನ ರೀತಿಯಲ್ಲಿ ಇದೆ, ಕಾಣ್ತಾ ಇದೆ. ಇಲ್ಲಿ ಸಾಕಷ್ಟು ಮಾಡಿರೋದೆ ಅದೇ ರೀತಿ ಇದೆ. ಕಾಳಿಂಗನ ಮರ್ದನ ಮಾಡಿರೋತಿನೇ ಇಲ್ಲಿ ಸಾಕಷ್ಟು. ಇಲ್ಲಿ ಬಂದು ಸುಬ್ರಹ್ಮಣ್ಯನ ರೀತಿಯಲ್ಲಿದೆ ನೋಡಿ, ಕಡಗೋಲಿ ಇಟ್ಕೊಂಡಿದ್ದಾನೆ. ಸಾಕಷ್ಟು ಇದೆ ನೋಡಿ. ಇದೆಲ್ಲ ಅದರದ್ದು ಬುಡದಲ್ಲಿ ಇಷ್ಟು ಒಂದು ನಾಗರ ಪ್ರತಿಷ್ಠಾಪನೆಗಳು ಮಾಡಿದ್ದಾರೆ.
ಅಷ್ಟು ಜಾಗ ಇಲ್ಲ, ಅಷ್ಟು ಚೆನ್ನಾಗಿದೆ ಲಿಂಗಗಳು, ಒಂದಕ್ಕಿಂತ ಒಂದು ನಾಗರ ಪ್ರತಿಷ್ಠಾಪನೆಗಳಂತ ನೋಡಿ. ಇದು ಸುಮಾರು 3 ಇಂದ 3.5 ಅಡಿ 4 ಅಡಿ ತನಕ ಇದೆ ಇದು. ಈ ಒಂದು ಅರಳಿ ಮಡಿ ಬುಡದಲ್ಲಿ ಇಷ್ಟಿದೆ ಅಂದರೆ ಅಷ್ಟು ಅರಳಿ ಮರ ಅಂದರೆ ಅದೊಂದು ವಿಶೇಷವಾಗಿದೆ. ಬೇರೆ ಇಲ್ಲ ಅದಕ್ಕೆ, ಆ ಬೇರೆ ಇಲ್ಲದೇ ಆ ರೀತಿಯಾಗಿ ಬಂದಿದೆ ಅದು. ನಾಗದೋಷ ಇರೋರು ಬಂದು ಪೂಜೆ ಮಾಡಿ, ಈ ಒಂದು ನದಿ ಇದೆ ಇಲ್ಲಿ, ನದಿ ಮುಳುಗಿ ನೀವು ಕೆಲವು ಕರ್ಮಗಳನ್ನು ಸುತ್ತೂ ಇದೆ ಎಲ್ಲಿ ಇದೆ ನದಿ, ಎಷ್ಟು ಸಾವಿರಾರು ಇದೆ ಇಲ್ಲಿ, ಒಂದಲ್ಲ ಎರಡಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡಿಸಿದ್ದಾರೆ. ಜೋಡಿ ನಾಗ ಮಾಡಿಸಿದ್ದಾರೆ, ಪಂಚ ಎಡೆಗಳಿಂದ ಮಾಡಿಸಿದ್ದಾರೆ, 5 ತಲೆಗಡೆದು ಮಾಡಿಸಿದ್ದಾರೆ. ಎರಡೂ ಬದಿಲೂ ಕೂಡ ಇದೆ. ನೋಡ್ತಾ ಬನ್ನಿ. ಈ ಸ್ಥಳ ಯಾವುದು ಅಂತ ಹೇಳ್ತೀನಿ ನಾನು. ನೋಡಿ ಹೀಗೆ ಯಾವುದು ಅಂತ ತೋರಿಸ್ತಾ ದ್ವಿತೀಯ ಚಂದ್ರಶೇಖರ ಭಾರತಿಗಳ ಅಧಿಷ್ಠಾನ ಅಂತ ಅಂದ್ಬಿಟ್ಟು ತ್ರಿವೇಣಿ ಸಂಗಮ. ಚಂದ್ರಶೇಖರ ಸ್ವಾಮಿ ಐಕ್ಯ ಇದಾಗಿದ್ದಾರೆ. 1454 ಪೀಠಾಧಿಪತಿಗಳು. 1454 ದ್ವಿತೀಯ ಚಂದ್ರಶೇಖರ ಸ್ವಾಮಿಗಳು ಅಂತ. ಇದು ಸರ್ ಇವರೆಲ್ಲ ಈ ಕಡೆ ಇದೆಲ್ಲ ಮಠ. ಅಂದರೆ ಎಷ್ಟು ಭಾಳ ಪುರಾತನವಾದ ಇದು. ನೋಡಿ ಅಷ್ಟು ಇದನ್ನು ಉಳಿಸ್ಕೊಂಡು ಬರ್ತಾ ಇದ್ದೀರಾ. ಅವರು ಪೂಜೆಗೆ ಏನೋ ಬಂದಾಗ ಅಥವಾ ಪೂಜೆ ಬಂದಾಗ ಇಲ್ಲೇ ಉಳ್ಕೊಂಡು ಉಳ್ಕೊಂಡಿದ್ದಾಗ ಅವ್ರಿಗೆ ಹುಷಾರು ತಪ್ಪಿಟ್ಟು ಇಲ್ಲೇ ಐಕ್ಯ ಆಗ್ಬಿಟ್ರು ಅವರು. ಇಲ್ಲಿ ಅಗಸ್ತ್ಯರು ಪಾದ ಅಂತಾರಲ್ಲ, ಅದು ಯಾಕೆ ಅಗಸ್ತ್ಯರ ದೇವಸ್ಥಾನ? ಅಲ್ಲಿ ಪಾದ ಇದೆಯಲ್ವಾ, ಅವರು ಇಲ್ಲಿ ಜಪಕ್ಕೆ ಬಂದು ಕೂತ್ಕೊಂಡು ಇದು ಮಾಡಿ ಅದ್ರ ಮೇಲೆ ನಿಮಗೆ ಕಾಮಾಕ್ಷಮ್ಮನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಅಗಸ್ತ್ಯ ಮುನಿಗಳು. ಹೌದಾ, ನೋಡೋಣ ಸಾಕು ನೋಡೋಣ. ಅಮ್ಮನು ಶಾರದಮ್ಮ ಪರಮೇಶ್ವರಿ ಶಂಕರಾಚಾರ್ಯ ಜಗದ್ಗುರು. ಶಂಕರಾಚಾರ್ಯರು ತಾಯಿ ಸರಸ್ವತಿ ಜ್ಞಾನದಾತೆ. ಸರ್ ಇದ್ರದ್ದು ಏನಾದ್ರು ಇತಿಹಾಸ ಇದೆಯಾ? ಮಾಡ್ತಾ ಇದ್ದೀರಾ? ಓಕೆ. ವಿಶೇಷ ಶಾಲೆಯಲ್ಲೂ ಅದು ಆಗಿನ ಕಾಲದಿಂದ ಇರುವಂಥದ್ದು. ಓಕೆ. ಸಂಘದಿಂದ ಮಾಡ್ಕೊಳ್ತೀರ. ಸರ್ ತಮ್ಮ ಹೆಸರು ತಗೋಬೋದಾ? ಹಾಂ, ಇವರಿಲ್ಲ, ಪ್ರಧಾನವಾಗಿ ಒಂದು ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಸರ್ ತಮ್ಮ ಹೆಸರು? ಪ್ರಕಾಶ್ ಅಂತ ಅಂದ್ಬಿಟ್ಟು. ಸರ್ ತಮ್ಮ ಹೆಸರು? ವಿಶ್ವಕೀರ್ತಿ ಅಂತ. ಇವರು ಒಂದು ಬ್ರಾಹ್ಮಣ ಸಂಘ ಮಾಡಿಕೊಂಡು ಇವರಿಲ್ಲಿ ಈ ಶಂಕರಾಚಾರ್ಯರು ಮತ್ತು ಶಾರದಾ ಪರಮೇಶ್ವರಿ ದೇವಿನ ಮಾಡ್ಕೊಂಡು ಇಲ್ಲಿ ಒಂದು ಮಾಡ್ತಾಯಿದ್ದಾರೆ ವೀಕ್ಷಕರೇ. ಹೌದೌದು, ಇಷ್ಟ ಖಂಡಿತ.
ಭಾಳ ಚೆನ್ನಾಗಿದೆ. ಯಾಕೆ ಅಂತಂದರೆ ಇಂಥದ್ದು ಸಿಕ್ಕೋದು ಭಾಳ ಕಷ್ಟ ನಮಗೆಲ್ಲ. ಇಲ್ಲ, ಖಂಡಿತ ಇಲ್ಲ. ಭಾಳ ಚೆನ್ನಾಗಿದೆ ಆಗಿನ ಕಾಲ. ಈಗ 1 ವರ್ಷದಲ್ಲಿ ಅವರು ಶಂಕರಾಚಾರ್ಯರ ಪೀಠ ಇದೆ, ಸ್ವಾತಿತ್ರೀರ ಸ್ವಾಮಿಗಳು ಬಂದಿದ್ರು ಇಲ್ಲಿಗೆ. ಒಂದು ಅವರು ನೋಡಿ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿಂದೂಗಳೇ ನಾನು ಇವತ್ತಿನವರೆಗೂ ನಾವು ಬೇರೆ ಕಡೆ ಎಲ್ಲೂ ನೋಡಿಲ್ಲ, ಇನ್ನೂ ಇಲ್ಲ. ಒಂದು ದೇವಸ್ಥಾನ ಬಿಟ್ಟು ಎಲ್ಲೂ ಇಲ್ಲ. ಅದರಿಂದ ನೀವು ಅಭಿವೃದ್ಧಿ ಪಡಿಸಿ ಎಲ್ಲ ಇದು ಮಾಡಿ ನಾವು ಕೈದು ತೊಗೊಳ್ತೀವಿ. ತಗೊಂಡು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದಾರೆ. ಖಂಡಿತ ಇಂಪ್ರೂವ್ ಆಗುತ್ತೆ, ಚೆನ್ನಾಗಾಗುತ್ತೆ. ಅಲ್ಲ ಇಂಥದ್ರಲ್ಲಿ ಇಂಥ ಒಂದು ಸ್ಥಳದಲ್ಲಿ ಈ ರೀತಿ ಎಲ್ಲ ಇರೋದು ಭಾಳ ಕಷ್ಟ. ಈ ಥರ ನೋಡಿ ಇಂಥ ಒಂದು ಸಂಗಮ ಜಾಗದಲ್ಲಿ. ಹೌದು 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 ಹೌದು. ಅವಾಗ ಜನ ರಶ್ ಅಂತ ನಾವು ಬರೋಕ್ಕೆ ಆಗಿಲ್ಲ. ಖಂಡಿತ. ಹೌದು ಹೌದು. ಕಾವೇರಿ ಬರ್ತದೆ, ಸ್ಫಟಿಕ ಸರೋವರ. ಹೌದು ಐಕ್ಯವಾಗಿ ಪುಣ್ಯಕ್ಷೇತ್ರ. ಹೌದು ಹೌದು. ಹಂಗೆ ಆ ಕಡೆ ಗುಂಜ ನರಸಿಂಹಸ್ವಾಮಿ ಇದೆ. ಗುಂಜ ನರಸಿಂಹಸ್ವಾಮಿನೂ ಐಕ್ಯವಾದ ಇದೆ.